ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ಟೈಮ್ ಎಲ್ಲ ನಾನು ಅಕ್ಕನ ಮನೇಲಾಗಿರುವಂಥ ಸೇವಂತಿಗೆ ಡೇರೆ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಅಲ್ವಾ. ಇವತ್ತು ಅಕ್ಕನ ಮನೆ ಇನ್ನೊಂದು ಗಾರ್ಡನನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕೋಲಂಚಿ ಹೂವು ಎಷ್ಟು ಆಗಿತ್ತು ಅಂತ ನೀವೇ ನೋಡಿದ್ರೇ ಖುಷಿಯಾಗುತ್ತೆ. ನಮಗೆ ಹೂವು ಅಂದರೆ ನಮಗೆ ಬೆಳೆಸೋಕ್ಕಾಗದೆ ಹೋದ್ರೂ ಮಾಡಿರೋದ್ರದ್ದು ಹೂವನ್ನು ನೋಡೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಸೊ ಒಂದು ಸರಿ ಆ ಹೂವಿನ ಗಿಡಗಳನ್ನು ನೋಡಿಕೊಂಡು ಕಣ್ ತುಂಬಿಸ್ಕೊಂಡು ಬರೋಣ ಅಲ್ವಾ. ಸ್ಟಾರ್ಟ್ ಮಾಡೋಣವಾ. ಮತ್ತು ಲಾಸ್ಟಲ್ಲಿ ಅರಿಶಿಣವನ್ನು ಕೊಯ್ಕೊಂಡು ಬಂದು ಅದನ್ನು ಏನು ಮಾಡ್ತಾ ಇದ್ರು ಹೇಳೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ. ಹಾಗಾದರೆ ಹೋಗೋಣವಾ. ಫ್ರೆಂಡ್ಸ್, ಅಕ್ಕನ ಮನೆ ಗಾರ್ಡನ್ನ ನೋಡೋದೇ ಒಂದು ರೀತಿ ಖುಷಿ ಅಂತ ಹೇಳ್ಬೋದು. ಹಾಗೆ ಅಕ್ಕ ನನಗೆ ಬಂದ್ಬಿಟ್ಟು ತೋರಿಸ್ತಾ ಇದ್ದಾರೆ ಯಾವ್ಯಾವ ಹೂವು ಹೇಗಾಗಿತ್ತು, ಮತ್ತು ಕೆಲವೊಂದು ವೈಟ್ ಎಲ್ಲ ಈಗಾಗಲೇ ಆಗಿ ಮುಗ್ದೋಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಎಷ್ಟು ಚೆನ್ನಾಗಿ ಬೆಳೆಸ್ತಾರೆ ಫ್ರೆಂಡ್ಸ್ ನನ್ನ ಅಕ್ಕ ಅವರು. ಗಾರ್ಡನ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಅವ್ರು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಒಂದು ರೌಂಡು ನಿಮಗೆ ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ಕೊಂಡು ಬರಲಾ. ಮತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಅಲ್ವಾ, ಇದು ಸಂಕ್ರಾಂತಿ ಹೂವು ಅಂತ ಹೇಳ್ತಾರೆ ಫ್ರೆಂಡ್ಸ್. ಫುಲ್ ರೆಡ್ ಕಲರ್ ಪುಟ್ಟದಾಗಿರುವಂಥ ಹೂವು ಆಗುತ್ತೆ ಇದು. ಮತ್ತೇನಂದರೆ ಇದು ಜನವರಿ ತಿಂಗಳಲ್ಲಿ ಮಾತ್ರ ಆಗುತ್ತೆ. ಅದು ಸಂಕ್ರಾಂತಿ ಇನ್ನೇನು ಬರ್ತಾ ಇದೆ ಅಲ್ವಾ, ಆ ಟೈಮ್ನಲ್ಲಿ ಮಾತ್ರ ಈ ಹೂವು ಆಗುತ್ತೆ. ಮತ್ತು ಇನ್ನು ನೋಡಿ, ನಾನು ಸಂಕ್ರಾಂತಿ ಹಬ್ಬ ಬಂತಲ್ವಾ, ಸಂಕ್ರಾಂತಿ ಹಬ್ಬದ ಕೆಲವೊಂದು ರೆಸಿಪಿಗಳನ್ನು ಕೂಡ ಪೋಸ್ಟ್ ಮಾಡ್ತೀನಿ. ಮತ್ತೇನಂದರೆ ಲಾಸ್ಟ್ ಇಯರ್ ಕೂಡ ನಾನು ಸಂಕ್ರಾಂತಿ ಕಾಳನ್ನು ಮನೆಯಲ್ಲೇ ನಾವು ಹೇಗೆ ಮಾಡ್ಕೊಳ್ಬೋದು ಹೇಳೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ನಾನು ಈ ಲಿಂಕನ್ನು ಕೂಡ ಹಾಕಿರ್ತೀನಿ, ಸಂಕ್ರಾಂತಿ ಕಾಳು ಹೇಗೆ ಮಾಡೋದು ಹೇಳುವಂಥದ್ದನ್ನು. ಹಾಗೆ ಇಲ್ಲಿ ನೋಡಿ, ಇದು ಗಿಡಕೋಟೆ ಅಂತ ಎಷ್ಟೊಂದು ರೀತಿ ಗಿಡಗಳಿವೆ ಫ್ರೆಂಡ್ಸ್ ಇಲ್ಲಿ. ಮತ್ತೇನಂದರೆ ಒಂದು ಜಾತಿ ಹೂವಲ್ಲಿ ಅದರಲ್ಲಿ ಬೇರೆ ಬೇರೆ ಕಲರ್ಸ್ಗಳನ್ನು ಕೂಡ ಅವರು ಕಲೆಕ್ಟ್ ಮಾಡಿದ್ದಾರೆ. ಸೊ ಎಷ್ಟೊಂದು ರೀತಿ ಗಿಡಗಳನ್ನು, ಅದರಲ್ಲೂ ಈ ರೀತಿ ಹೂವಿನ ಗಿಡಗಳನ್ನು ನೀವು ಇಲ್ಲಿ ನೋಡ್ಕೊಳ್ಬೋದು. ಮನಿ ಪ್ಲ್ಯಾಂಟ್ ಗಿಡ ಇದೆ ಇಲ್ಲಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ಎಷ್ಟು ದೊಡ್ಡದಾಗಿರುವಂತಹ ಎಲೆಗಳು, ನೋಡೋದಕ್ಕೆ ಎರಡು ಕಣ್ಣೇ ಸಾಲದು ಇವ್ರ ಮನೆ ಗಾರ್ಡನ್ ನೋಡೋದಕ್ಕೆ ಅಂತ ಹೇಳ್ಬೋದು ಫ್ರೆಂಡ್ಸ್, ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಇದು. ಮತ್ತು ನೀವಿಲ್ಲಿ ನೋಡ್ತಾ ಇರುವಂಥದ್ದು ಎಲ್ಲ ಜರ್ಬರೆ ಗಿಡಗಳು. ಅದ್ರ ಬುಡಕ್ಕೆಲ್ಲ ನೋಡಿ ನೆಲೆನ ಹಾಕಿದ್ದಾರೆ. ಸೊ ಸಾಲಾಗಿ ನೆಟ್ಟಿದ್ದಾರೆ. ನೆಲೆ ಹಾಕೋದ್ರಿಂದ ಅದು ಗಿಡಗಳು ತಂಪಾಗಿರ್ತವೆ. ಬೆಟ್ಟದಲ್ಲಿ ಎಲ್ಲ ಒಣಗಿದ ಮರದ ಎಲೆಗಳೆಲ್ಲ ಬೀಳ್ತವೆ ಅಲ್ವಾ. ಸೊ ಆ ಎಲೆಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ಅದನ್ನು ತಂದು ಗಿಡದ ಬುಡಕ್ಕೆ ಹಾಕ್ತಾರೆ. ಇದರಿಂದ ಗಿಡ ತಂಪಾಗಿರುತ್ತೆ. ಡೈಲಿ ನಾವು ನೀರು ಹಾಕ್ತೀವಿ ಅಲ್ವಾ. ಸೊ ಆ ಎಲೆ ಕೂಡ ಕೊಳೆತು ಗೊಬ್ಬರ ಥರ ವರ್ಕ್ ಆಗುತ್ತೆ, ಮತ್ತು ಗಿಡ ಕೂಡ ತಂಪಾಗುತ್ತೆ. ಸೊ ಒಂದೇ ಸಾರಿ ಎರಡು ಬೆನಿಫಿಟ್ ಇರುತ್ತೆ ಇದರಲ್ಲಿ. ಬೇರೆ ಬೇರೆ ರೀತಿ ದಾಸವಾಳನ ನಾನು ಜಾಸ್ತಿ ಇವತ್ತು ಫೋಕಸ್ ಮಾಡ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ನಾನು ಸುಮಾರಷ್ಟು ವಿಡಿಯೋಗಳಲ್ಲಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಅವ್ರ ಮನೆಯಲ್ಲಿ ಯಾವ್ಯಾವ ರೀತಿ ದಾಸವಾಳಗಳು ಇವೆ ಹೇಳೋದನ್ನು. ಬಟ್ ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ರೀತಿ ಹೂಗಳು ಅಲ್ವಾ ಫ್ರೆಂಡ್ಸ್. ಇಲ್ಲಿ ಇಟ್ಟು ಬಿಟ್ಟರೆ ಸಾಕು, ಹಕ್ಕಿಗಳ ಚಿಲಿಪಿಲಿ ಕೈ ಬೀಸಿ ಕರಿತಾ ಇರುವಂತಹ ಒಂದಿಷ್ಟು ಹೂಗಳು, ಬಣ್ಣದ ಹೂಗಳು ಎಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ ಅಲ್ವಾ. ಹೂವು ಇಷ್ಟ ಆದವರಿಗೆ ಅದು ಹಾಗೆ ಅಲ್ವಾ, ಎಷ್ಟು ಖುಷಿಯಾಗಿರುತ್ತೆ ಈ ಹೂಗಳನ್ನು ನೋಡೋದಕ್ಕೆ, ಆನಂದವನ್ನು ಪಡೆಯೋದಕ್ಕೆ ಅಲ್ವಾ. ನೋಡಿ ಇಲ್ಲಿ ಎಷ್ಟೊಂದು ಸುಂದರಿಯರು ನಗುತ್ತಾ ಇವೆ ಫ್ರೆಂಡ್ಸ್. ಎಷ್ಟು ಖುಷಿಯಾಗುತ್ತೆ ಈ ಗಿಡಗಳನ್ನು ನೋಡೋದಕ್ಕೆ. ಈ ಕಡೆಗೆ ಎಲ್ಲ ಗ್ರೋ ಬ್ಯಾಗು ಮತ್ತು ಪಾಟಲ್ಲಿ ಎಲ್ಲ ಈಗ ಸೇವಂತಿಗೆಗಳನ್ನು ಹಾಕ್ಕೊಂಡಿದ್ದಾರೆ, ನೆಟ್ಕೊಂಡಿದ್ದಾರೆ. ಮತ್ತೇನಂದರೆ ನಾನು ಈಗಾಗಲೇ ಸೇವಂತಿಗೆ ಗಿಡ ಅವ್ರ ಮನೇಲಿ ಹೇಗಾಗಿತ್ತು ಹೇಳೋದನ್ನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಒಂದು 75,000 ವ್ಯೂಸ್ ಕೂಡ ಬಂದಿದೆ. ಎಷ್ಟೊಂದು ಹೂಗಳು ನಾವು ಎಣಿಸೋಕ್ಕೂ ಆಗಲ್ಲ ಫ್ರೆಂಡ್ಸ್. ಗಿಡದ ಎಲೆ ಕೂಡ ಕಾಣಿಸಲ್ಲ, ಆ ರೀತಿಯಲ್ಲಿ ಸೇವಂತಿಗೆಗಳಾಗಿದ್ವು. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಡೇರೆ ಹೂಗಳೆಲ್ಲ ಈಗ ಸೀಸನ್ ಮುಗೀತಲ್ವಾ. ಸೊ ಆದರೂ ಒಂದೆರಡು ಗಿಡಗಳಿವೆ, ಅದರಲ್ಲಿ ಒಂದೆರಡು ಹೂವಿರೋದನ್ನು ನಿಮಗೆ ತೋರಿಸಿದ್ದೀನಿ. ಹಾಗೆ ಬೇರೆ ಬೇರೆ ರೀತಿ ಬಣ್ಣದ ಗಿಡಗಳು, ಈ ರೀತಿ ಶೋ ಪ್ಲ್ಯಾಂಟ್ಗಳು ಇವು ಎಲ್ಲ ಇವೆ. ಅದರಲ್ಲೂ ಎಲ್ಲ ಬೇರೆ ಬೇರೆ ಕಲರ್ಸು, ಯೆಲ್ಲೋ ಮತ್ತು ಪಿಂಕ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಬೇರೆ ಬೇರೆ ರೀತಿ ಬಣ್ಣದ ಗಿಡಗಳು. ಮತ್ತು ಇದಕ್ಕೆ ನೋಡಿ ಬೆಂಕಿ ಕಡ್ಡಿ ಸೇವಂತಿಗೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಇದು ಫುಲ್ ಅದು ಸೇಮ್ ನೋಡಿ ಬೆಂಕಿ ಕಡ್ಡಿ ಥರಾನೇ ಇರುತ್ತೆ. ಕೆಳಗಡೆ ಈ ರೀತಿ ಶಾರ್ಪ್ ಆಗಿ, ಮೇಲ್ಗಡೆ ಗುಂಡು ಥರ ಆಗಿ ಸೇಮ್ ಬೆಂಕಿ ಕಡ್ಡಿ ಥರ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಬೆಂಕಿ ಕಡ್ಡಿ ಸೇವಂತಿಗೆ. ಮತ್ತು ಬೇರೆ ಬೇರೆ ಇನ್ನೂ ಕೆಲವಷ್ಟೆಲ್ಲ ನನಗೆ ಹೆಸರುಗಳೇ ಗೊತ್ತಿಲ್ಲ ಹೂವಿಂದು, ಬಟ್ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ಖುಷಿ ಪಡ್ಬೋದು ನೋಡಿ, ಓಕೆನಾ. ಹಾಗೆ ಇಲ್ಲಿ ನೋಡಿ ಒಂದಿಷ್ಟು ಸೇವಂತಿಗೆಗಳು ಇನ್ನೂ ಉಳ್ಕೊಂಡಿವೆ. ಅಂದರೆ ಕೆಲವೊಂದೆಲ್ಲ ಈಗ ಆಲ್ರೆಡಿ ನೆಟ್ಟಾಗಿ ಹೂವೆಲ್ಲ ಆಗಿ ಮುಗಿದ ಮೇಲೆ ಅದು ಹಿಳ್ಳು ಹೊಡೆಯುತ್ತೆ ಅಲ್ವಾ. ಆ ಹಿಳ್ಳನ್ನು ಪುನಃ ಅದನ್ನು ನೆಟ್ಟಿ ದೊಡ್ಡ ಮಾಡ್ಕೊಡ್ಬೇಕು.
ದೊಡ್ಡ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಈ ಕಡೆಗೆ ಬರೇ ಹೂವು ಅಂತ ಅನ್ಕೊಂಡ್ರ, ಇಲ್ಲ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದು ಬದನೆ ಗಿಡ ಇದೆ, ಅದರಲ್ಲೂ ಅಷ್ಟೇ ಎಷ್ಟೊಂದು ಕಾಯಿಗಳು ಫ್ರೆಂಡ್ಸ್. ಅದು ಕೆಲವೊಂದ್ಸರಿ ಹೇಳ್ತಾರೆ ನೋಡಿ, ಕೈ ಗುಣ ಚೆನ್ನಾಗಿದ್ರೆ ಏನ್ ನೆಟ್ಟರು ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅದು ಹೌದು ಫ್ರೆಂಡ್ಸ್. ಯಾಕೆಂದ್ರೆ ನನ್ನ ಅಕ್ಕ ಅವರು ಏನೇ ನೆಟ್ಟಿರ್ಲಿ ಅಷ್ಟು ಚೆನ್ನಾಗಿ ಅದು ತರಕಾರಿ ಗಿಡ ಆದರೆ ಚೆನ್ನಾಗಿ ತರಕಾರಿ ಬರುತ್ತೆ, ಹೂವಿನ ಗಿಡ ಆದರೆ ಚೆನ್ನಾಗಿ ಹೂ ಬರುತ್ತೆ. ಅದೇನಂತೀರ, ಅವ್ರ ಅತ್ತೆ ಇದ್ದಾರೆ ಗೊತ್ತಾ, ಅವರಿಗೆ ಈಗ ಎಷ್ಟು 80 ವರ್ಷ ಆಗಿದೆ. ಅವರು ಕೂಡ ಬದನೆ ಗಿಡ ಹಾಕ್ತಾರೆ. ಅದರಲ್ಲಂತರೂ ನೀವು ಎಣಿಸೋಕ್ಕಾಗದೆ ಇರುವಷ್ಟು ಬದನೆಕಾಯಿಗಳು ಬರ್ತವೆ. ಸೊ ಅಷ್ಟು ಏಜ್ ಆದವರು ಒಂದು ಗಿಡನ ನೆಟ್ಟಿ ಅವರು ಕೂಡ ಚೆನ್ನಾಗಿ ಬೆಳೆಸ್ತಾರೆ. ಸೊ ಅಲ್ಲಿಂದನೇ ಎಲ್ಲ ಬಂದುಬಿಟ್ಟಿದೆ ಅವ್ರಿಗೆಲ್ಲ ಗಿಡಗಳನ್ನು ನೆಡೋದು ಮತ್ತು ಬೆಳೆಸೋದು ಅಂತೆಲ್ಲ ಹೇಳ್ಬೋದು. ಸೊ ಅಕ್ಕ, ಅತ್ತೆ ಅವರೆಲ್ಲರೂ ತುಂಬ ಚೆನ್ನಾಗಿ ಗಿಡಗಳನ್ನು ಬೆಳೆಸ್ತಾರೆ. ನಿಮ್ಗೆ ಇಲ್ಲಿ ನೋಡಿದ್ರೇ ಗೊತ್ತಾಗ್ಬೋದಲ್ವಾ ಹೇಗೆ ಅವರು ಗಿಡಗಳನ್ನು ಬೆಳೆಸಿದ್ದಾರೆ ಅಂದ್ಕೊಂಡು. ಹಾಗೆ ಈ ಕಡೆಗೆ ನೋಡಿ, ಒಂದಿಷ್ಟು ತುಳಸಿ ಗಿಡಗಳನ್ನು ಲೈನಾಗಿ ಹಾಕಿದ್ದಾರೆ. ಮನೆ ಹತ್ರ ತುಳಸಿ ಗಿಡ ಇದ್ದರೆ ತುಂಬ ಒಳ್ಳೆಯದು. ಅದ್ರ ಗಾಳಿ ಕೂಡ ನಮಗೆ ತುಂಬ ಒಳ್ಳೆಯದು, ಮತ್ತು ನಮಗೆ ಪಾಸಿಟಿವ್ ಎನರ್ಜಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಮನೆ ಹತ್ರನೇ ತುಳಸಿ ಗಿಡ ಇದ್ದರೆ. ಹಾಗೆ ಈ ರೀತಿ ನಿತ್ಯ ಪುಷ್ಪಗಳು, ಬೇರೆ ಬೇರೆ ರೀತಿ ಬಣ್ಣದ ಗಿಡಗಳು, ಇವೆಲ್ಲ ಅಂತೂ ಫ್ರೆಂಡ್ಸ್ ಎಷ್ಟೊಂದಿವೆ. ಎಲ್ಲ ತೋರಿಸ್ತಾ ಹೋಗ್ಬಿಟ್ರೆ ಇಡೀ ದಿನಾನೇ ಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪನೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕೋಟೆ ಹೂವು ಇದಂತೂ ಆಲ್ ಸೀಸನಲ್ಲಿ ಯಾವಾಗ ನೋಡಿದ್ರೂ ಆಗ್ತಾನೆ ಇರುತ್ತೆ. ಅದು ಗಿಡ ತುಂಬ ಹೂ ಹಾಕ್ಕೊಂಡಿರುತ್ತೆ. ಹಾಗೆ ಈ ಕಡೆಗೆ ಅಂದರೆ ಬ್ಯಾಕ್ ಯಾರ್ಡಲ್ಲಿ ಕೂಡ ಎಲ್ಲ ಕೆಲವಷ್ಟು ಗಿಡಗಳನ್ನು ಬೆಳೆಸಿದ್ದಾರೆ. ಇದೆಲ್ಲ ನೋಡಿ, ವೈಟ್ ಫ್ಲವರ್ದು ಫುಲ್ ಬಂಚ್ ಥರ ಬರುತ್ತೆ ಅಲ್ವಾ, ಆ ರೀತಿ ಫ್ಲವರ್ಗಳು, ನೆಲತಾವರೆ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇದು ಯಾವ ಗಿಡ ಇಲ್ಲ ಅಂತ ಹೇಳ್ತೀರಾ, ಎಲ್ಲ ಗಿಡನೂ ಇದೆ, ಎಲ್ಲ ವೆರೈಟಿ ಇದೆ, ಎಲ್ಲ ಕಲರ್ಸ್ ಇದೆ. ಇನ್ನೇನು ಬೇಕು, ಗಾರ್ಡನ್ ಅಂದ್ರೇ ಹಾಗೆ ಅಲ್ವಾ. ಇದು ನಿಜವಾದ ಗಾರ್ಡನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನಮಗೆ ಒಂದೆರಡು ಗಿಡನೇ ಮೇಂಟೈನ್ ಮಾಡೋಕ್ಕಾಗಲ್ಲ, ಅವರು ಇಷ್ಟೊಂದು ಗಿಡನ ಹೇಗೆ ಮೇಂಟೈನ್ ಮಾಡ್ಬೋದಪ್ಪ? ಜಸ್ಟ್ ಥಿಂಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ನಮ್ಮ ಹತ್ರ ಇಷ್ಟೊಂದು ಗಿಡಗಳನ್ನು ಬೆಳೆಸೋದಕ್ಕೆ ಆಗಲ್ಲ ಅಲ್ವಾ, ಎಷ್ಟು ಕಷ್ಟ ಅಲ್ವಾ ಫ್ರೆಂಡ್ಸ್. ಬೆಳೆಸಿದವರಿಗೆ ನಿಮ್ಮ ಕಡೆಯಿಂದ ಒಂದು ಲೈಕನ್ನು ಕೊಡ್ಬೋದು ಅಲ್ವಾ. ಅದು ಗಾರ್ಡನ್ ಇಷ್ಟ ಆಗಿದ್ರೆ ಓಕೆನಾ. ಲಾಸ್ಟಲ್ಲಿ ನಿಮಗೆ ಅರಿಶಿಣ ಹೇಗೆ ಬೆಳೀತಾರೆ, ಹೇಗೆ ಅವರು ಅರಿಶಿಣವನ್ನು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹೇಳೋದನ್ನು ಕೂಡ ತೋರಿಸ್ಕೊಡ್ತೀನಿ. ಹಾಗೆ ಕೋಲಂಚೆ, ನೀವು ಆವಾಗಿಂದ ಕಾಯ್ತಾ ಇದ್ದೀರಿ ಅಲ್ವಾ, ಕೋಲಂಚೆ ಹೇಗಿದೆ ಹೇಳ್ಕೊಂಡು ಈಗ ನಿಮಗೆ ತೋರಿಸ್ಕೊಡ್ತೀನಿ. ಬಾಲ್ಸಮ್ ಕೂಡ ನಾನು ಹೇಗಾಗಿತ್ತು ಹೇಳೋದನ್ನು ಆಲ್ರೆಡಿ ಒಂದಿನ ತೋರಿಸ್ಕೊಟ್ಟಿದ್ದೀನಿ. ಮತ್ತೇನಂದರೆ ಈಗ ಒಂದು ಸ್ವಲ್ಪ ಸೀಸನ್ ಮುಗೀತು, ಎಲ್ಲ ಗಿಡಗಳನ್ನು ಪುನಃ ನೆಟ್ಕೊಳ್ಬೇಕು ಅದು. ಸೊ ಇದರಲ್ಲೂ ಒಂದು 8-10 ಕಲರ್ ಮೇಲೆ ಇದೆ. ಹಾಗೆ ಈಗ ನೋಡಿ ಬರ್ತಾ ಇದ್ದಾವೆ ಎಲ್ಲ ಬಣ್ಣದ ರಂಗಿನ ರಾಣಿಯರು ಅಂತ ಹೇಳ್ಬೋದು ಫ್ರೆಂಡ್ಸ್. ಎಷ್ಟೊಂದು ಚೆನ್ನಾಗಿವೆ ಇವು. ಇಲ್ಲಿ ನೋಡಿದ್ರೇನೆ ನಿಮಗೆ ಗೊತ್ತಾಗ್ಬೋದು. ಫುಲ್ ನನಗಂತೂ ಮನಸ್ಸೆಲ್ಲ ತಂಪಾಯಿತು ಫ್ರೆಂಡ್ಸ್ ಈ ಗಿಡಗಳನ್ನು ನೋಡಿ. ಎಷ್ಟು ಅದು ಈ ರೀತಿ ಹೂವು ಆಗುತ್ತಾ ಅಂತ ಹೇಳಬೇಕು ನಾವು. ಅಷ್ಟೊಂದು ಈ ಕೋಲಂಚೆ ಹೂಗಳಾಗಿದ್ವು. ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ, ಅವರು ಮಣ್ಣು, ಗೊಬ್ಬರ, ಮರಳೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಲಂಚೆ ಗಿಡಕ್ಕೆ ಒಂದು ಸ್ವಲ್ಪ ಮರಳನ್ನು ಜಾಸ್ತಿ ಹಾಕ್ತಾರಂತೆ ಅಷ್ಟೇ ಅಂತ ಹೇಳ್ತಾ ಇದ್ರು. ಅವರಿಗೆ ಎಲ್ಲದು ಸಿಂಪಲ್ಲೇ ಚೆನ್ನಾಗಿ ಈಸಿಯಾಗಿ ಹೇಳಿಬಿಡ್ತಾರೆ. ಬಟ್ ನಮಗೆ ಅದನ್ನು ಮಾಡೋದಕ್ಕೆ ಆಗಬೇಕಲ್ವಾ ಫ್ರೆಂಡ್ಸ್. ಸೊ ಅಷ್ಟು ಚೆನ್ನಾಗಿ ಅವರು ಬೆಳೆಸಿದ್ದಾರೆ. ಅದನ್ನು ಇನ್ನೂ ಡೀಟೇಲಾಗಿ ನಿಮಗೆ ಈಗ ತೋರಿಸ್ಕೊಡ್ತೀನಿ. ಈ ಕಡೆಗೆ ನೋಡಿ, ಎಲ್ಲ ಇದು ಅಶೋಕ ಹೂಗಳು. ಆ್ಯಕ್ಚುಲಿ ಅಶೋಕ ಹೂವು ಅದಕ್ಕೆ ತೇಪ್ಲ ಅಂತ ಕೂಡ ಹೇಳ್ತಾರೆ. ನಿಮ್ಮ ಕಡೆಗೆ ನೀವು ಏನು ಹೇಳ್ತೀರಿ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಇದನ್ನು ನಾವು ಶುಕ್ರವಾರ ದೇವಿ ಪೂಜೆಗೆ ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಫ್ರೆಂಡ್ಸ್. ಇದನ್ನು ನಾನು ಒಂದು ಚಿಕ್ಕ ಗಿಡನ ಹಾಕ್ಕೊಂಡಿದ್ದೀನಿ, ಅಕ್ಕನ ಮನೆಯಿಂದನೇ ತೊಗೊಂಡೋಗಿ ಹಾಕಿದ್ದೀನಿ. ಈಗ ಚೆನ್ನಾಗಿ ಬರ್ತಾ ಇದೆ ಫ್ಲವರು ಮತ್ತು ಗಿಡ ಎಲ್ಲ. ಎಷ್ಟು ಚೆನ್ನಾಗಿದೆ. ಮತ್ತು ಇದು ಪಾಸಿಟಿವ್ ಎನರ್ಜಿ ಕೂಡ ಹೆಚ್ಚಾಗುತ್ತೆ ಮನೆಯಲ್ಲಿ ಈ ಗಿಡನ ನೆಟ್ಕೊಂಡ್ರೆ ಅಂತ ಹೇಳ್ತಾರೆ. ಹಾಗೆ ನೋಡಿ, ಎಲ್ಲ ಇಲ್ಲಿ ಫುಲ್ ಅಡಿಕೆ ಎಲ್ಲ ಒಣಗಿಸಿದ್ದಾರೆ. ಮತ್ತು ಎಲ್ಲ ಹೂವಿನ ಗಿಡಗಳು. ನಾನಂತರೂ ಒಂದಿಷ್ಟು ಹೊತ್ತನ್ನು ಇಲ್ಲಿ ಕಳೆದೆ. ಹಾಗೆ ಈಗ ನೋಡಿ, ನಮ್ಮ ಸುಂದರಿಯರೆಲ್ಲ ಕರಿತಾ ಇದ್ದಾರೆ. ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಕಲರ್ಫುಲ್ ಆಗಿದೆ. ಒಂಥರ ರಂಗಿನ ರಂಗೆಲ್ಲ ಇಲ್ಲಿ ಇದ್ರ ಮೇಲೆ ಚೆಲ್ಲಿರೋ ಥರ ಎಷ್ಟೊಂದು ಕಲರ್ಗಳು. ಲೈಟ್ ಪಿಂಕು, ಆರೆಂಜು, ಡಾರ್ಕ್ ಪಿಂಕು, ವೈಟು, ಅಬ್ಬಾ ಎಷ್ಟೊಂದು ಕಲರ್ಸ್ಗಳಲ್ವಾ. ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿವೆ ಇವು. ಮತ್ತು ಇನ್ನೂ ಕೆಲವೊಂದು ಗಿಡಗಳಲ್ಲಿ ಇನ್ನೂ ಮೊಗ್ಗು ಹಾಕ್ಕೊಂಡಿದೆ. ಸೊ ಅದೆಲ್ಲ ಇನ್ನೂ ಅರಳಿಕ್ಕಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ಇಲ್ಲಿ ನೋಡ್ಬೋದು.
ಮತ್ತೆ ನೋಡಿ ಫ್ರೆಂಡ್ಸ್, ನೀವೆಲ್ಲ ಕೋಲಂಚೆ ಹೂವನ್ನು ಹೇಗೆ ಬೆಳೆಸ್ತೀರಿ, ನಿಮ್ಮ ಹತ್ರ ಯಾವ ಕಲರಿನ ಗಿಡ ಇದೆ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇವರು ಈ ಕೊಲಂಚೆ ಗಿಡವನ್ನು ಹೇಗೆ ಬೆಳೆಸಿದ್ದಾರೆ ಅಂತಂದರೆ, ಮಣ್ಣು, ಗೊಬ್ಬರ, ಮರಳು ಮಿಕ್ಸ್ ಮಾಡಿಬಿಟ್ಟು ಮರಳಿನ ಪ್ರಮಾಣನ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾರೆ ಅಂತ ಹೇಳಿದ್ರು. ಹಾಗೆ ಸಗಣಿ ಗೊಬ್ಬರನ ಯೂಸ್ ಮಾಡ್ತಾರೆ. ಅಕ್ಕನಿಗೆ ಹೂವಿನ ಗಿಡಗಳು ಎಷ್ಟಿಷ್ಟ ಹೇಳೋದನ್ನು ನೀವಿಲ್ಲಿ ಬೆಳೆದಿರುವಂತಹ ಹೂವಿನ ಗಿಡಗಳನ್ನು ನೋಡಿದ್ರೇ ನಿಮಗೆ ಅರ್ಥ ಆಗ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಬೆಳಿಬೇಕು ಅಂತ ಮನಸ್ಸಿದ್ರೆ ಆಗಲ್ಲ, ಅದನ್ನು ಮಾಡಬೇಕಾಗತ್ತೆ ಅಲ್ವಾ. ಸೊ ಎಷ್ಟು ಎಫರ್ಟ್ ಹಾಕಿ ಈ ಗಿಡಗಳನ್ನು ಅವರು ಬೆಳೆಸಿರ್ತಾರೆ. ಹಾಗೆ ಈ ಕಡೆಗೆ ನೋಡಿ ಎಲ್ಲ ಅಡಿಕೆಗಳನ್ನೆಲ್ಲ ಒಣಸಿದ್ದಾರೆ. ಯಾಕಂದರೆ ಈಗ ಎಲ್ಲ ಅಡಿಕೆ ಕೊಯ್ಲಿನ ಸೀಸನ್ ಆಗಿರುತ್ತೆ ಹಳ್ಳಿಗಳಲ್ಲಿ. ಏನು ಮಾಡ್ತಾ ಇದ್ದೀರಾ? ಅರ್ಶಿನ ಕಟ್ ಮಾಡ್ತೀವಿ. ಅರಿಶಿನ ಕೊಯ್ಕೊಂಡು ಬಂದು ಇದು ನೆಲ್ದಾಗ ಬಿಟ್ಟೈತ್ರಿ. ಹಾ, ಅದೇ ಅದನ್ನೆಲ್ಲ ಎಬ್ಕೊಂಬರದ್ರಿ. ಇದು ಕಟ್ ಮಾಡ್ಬೇಕಾ? ಸೈಡ್ ಎಲ್ಲ ಕಟ್ ಮಾಡಿ ಒಣಗಿಸ್ಬೇಕದು. ಒಣಗಿಸ್ಬೇಕ್ರಿ. ನೀರ ಹಾಕಿ ಕುದಿಸೇವ್ರಿ ಇದನ್ನ. ಕುದಿಸೇವ್ರಿ. ತೊಳೆದು ಇದು ಕಿತ್ಕೊಂಡು ಬಂದು ಚೆನ್ನಾಗಿ ತೊಳ್ಕೊಂಡಿರೋದಾ? ಆಮೇಲೆ ಕುದಿಸೋದ? ಇದು ಇದ್ರ ಸಮೇತವಾಗಿ ತೊಳ್ಕೊಂಡಾದ್ಮೇಲೆ ಕುದಿಸ್ಬೇಕು. ಆಮೇಲೆ ಅದ್ರ ಸಿಪ್ಪೆ ಎಲ್ಲ ತೆಗಿಬೇಕಾ? ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಬೇಕು. ಇದು ಒಣಸದ ಆಮೇಲೆ ಮತ್ತೆ ನೋಡಿ, ಈ ಅರಿಶಿನ ಕೊಂಬೆಲ್ಲ ಏನು ಗೊತ್ತಾ, ಅದು ಜಸ್ಟ್ ಕೊಯ್ಕೊಂಡು ಬಂದು ಈ ರೀತಿ ಕಟ್ ಮಾಡಿರುವಂಥದ್ದು ಎಷ್ಟು ಪರಿಮಳ ಬರ್ತಾ ಇತ್ತು ಅದರಿಂದ ಫ್ರೆಂಡ್ಸ್. ಹಾಗೆ ಈ ಅರಿಶಿನ ಕೊಂಬಿಂದ ಗೊಜ್ಜು ಕೂಡ ಮಾಡ್ಬೋದು. ಆಲ್ರೆಡಿ ನಾನು ಅರಿಶಿನ ಕೊಂಬಿಂದ ಗೊಜ್ಜು ಹೇಗೆ ಮಾಡಬೇಕು ಹೇಳೋದನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಇದು ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ಆರೋಗ್ಯಕ್ಕೆ ಎಲ್ಲ ತುಂಬ ಒಳ್ಳೆಯದು. ತುಂಬ ರೀತಿಯಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು. ಈಗ ಇಲ್ಲಿ ನೋಡಿ ಫ್ರೆಂಡ್ಸ್, ಅದು ಅರಿಶಿನ ಒಣಗಿಸಿದ್ದಾರೆ, ಕಟ್ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ಈಗ ಅದ್ರ ಮೇಲೆ ಹಾಕಿ ಮತ್ತೆ ಒಣಸೋದಾ? ಇಷ್ಟು ಒಣಗಿದ ಮಿಕ್ಸ್ ಆಗ್ತೈತಿ. ಹಿಟ್ಟು ಮಾಡ್ಸಿರ್ತಾರೆ. ಅಡಿಗೆಗೆಲ್ಲ ಉಪಯೋಗಿಸ್ತಾರೆ. ಚೆನ್ನಾಗಿ ಮನೆಯಲ್ಲೇ ಬೆಳ್ಕೊಂಡಿರೋಂಥ ಅರಿಶಿನ. ಫ್ರೆಂಡ್ಸ್, ಇವತ್ತಿನ ಈ ಅಕ್ಕನ ಮನೆ ಕೋಲಂಚೆ ಗಾರ್ಡನ್ನು ಮತ್ತು ಅರಿಶಿಣ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಗೊತ್ತೇ ಇದೆ ಅಲ್ವಾ, ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಏನನ್ನಿಸ್ತು ಹೇಳೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.